ಕೇವಲ 200 ರೂಪಾಯಿಗೆ ಮಂಗಳಮುಖಿಯ ಬರ್ಬರ ಹತ್ಯೆ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಡೆದ ಭೀಕರ ಘಟನೆ. ಬೆಳ್ಳಂಬೆಳಗ್ಗೆ ಮಂಗಳಮುಖಿಯ ಪ್ರಾಣ ತೆಗೆದ ಹಂತಕ. ಡ್ರಾಗರ್ನಿಂದ ಮಂಗಳಮುಖಿಯ ಕತ್ತು ಸೀಳಿ ಕೊಲೆ. ಬೆಂಗಳೂರು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಹೊರಭಾಗದಲ್ಲೇ ನಸುಕಿನ ಜಾವ ದರೋಡೆಗೆ ಯತ್ನಿಸುವ ವೇಳೆ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಯೊಬ್ಬ ಚಾಕುವಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ ಆರೋಪದ ಮೇಲೆ 29 ವರ್ಷದ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಮೃತರನ್ನು ದೇವಿ ಎಂದು ಗುರುತಿಸಲಾಗಿದೆ. ನಸುಕಿನ ಜಾವ ಸುಮಾರು 2:30 ರಿಂದ 3 ಗಂಟೆ ನಡುವೆ ದೇವಿ ಮೇಲೆ ಆರೋಪಿ ದಾಳಿ ನಡೆಸಿದ್ದಾನೆ ಎನ್ನಲಾಗಿದೆ. ಪೊಲೀಸರ ಪ್ರಕಾರ ಮದ್ಯದ ಅಮಾನಿನಲ್ಲಿದ್ದ ಆರೋಪಿ ದರೋಡೆ ಮಾಡುವ ಉದ್ದೇಶದಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಹೊರಭಾಗಕ್ಕೆ ಬಂದಿದ್ದ. ಈ ವೇಳೆ ದೇವಿಯನ್ನು ತಡೆದು 200 ರೂಪಾಯಿ ನೀಡುವಂತೆ ಒತ್ತಾಯಿಸಿದ್ದಾನೆ. ದೇವಿ ಹಣ ನೀಡಲು ನಿರಾಕರಿಸಿ ಪ್ರತಿರೋಧ ವ್ಯಕ್ತಪಡಿಸಿದಾಗ ಆರೋಪಿ ಚಾಕುವಿನಿಂದ ತಲೆಗೆ ಹೊಡೆದು ಹಲವು ಬಾರಿ ಇರಿದಿದ್ದಾನೆ ಎನ್ನಲಾಗಿದೆ. ನಂತರ ದೇವಿಯ ಬಳಿ ಇದ್ದ ಪರ್ಸ್ ಹಾಗೂ ಮೊಬೈಲ್ ಫೋನ್ ಕಸಿದುಕೊಂಡು ಹೋಂಡಾ ಡಿಯೋ ಸ್ಕೂಟರ್ನಲ್ಲಿ ಪರಾರಿಯಾಗಿದ್ದಾನೆ. ತೀವ್ರವಾಗಿ ಗಾಯಗೊಂಡಿದ್ದ ದೇವಿ ಸ್ಥಳದಲ್ಲೇ ಕುಸಿದು ಬಿದ್ದು ಕೆಲವೇ ಸಮಯದಲ್ಲಿ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮೃತರ ಸಹಚರರೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ಉಪ್ಪಾರಪೇಟೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದರು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ರಾಮಮೂರ್ತಿ ನಗರದಲ್ಲಿ ಶಂಕಿತ ಗೌತಮ್ನನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ದರೋಡೆ ಉದ್ದೇಶದಿಂದ ಕೃತ್ಯ ಮಾಡಿರುವುದಾಗಿ ಆರೋಪಿ ಹೇಳಿಕೆ ನೀಡಿದ್ದಾನೆ. ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದ್ದು, ಆರೋಪಿ ಹೇಳಿಕೆ ಹಾಗೂ ಲಭ್ಯ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಪಶ್ಚಿಮ ವಿಭಾಗದ ಪೊಲೀಸ್ ಉಪಾಯುಕ್ತ ಸತೀಶ್ ಎನ್ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಈ ದಿನ ಬೆಳಗಿನ ಜಾವ ಸುಮಾರು 2:30 ರಿಂದ 3 ಗಂಟೆ ಮಧ್ಯದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆ, ಈ ಬಸ್ ಸ್ಟ್ಯಾಂಡ್ ಬಳಿ ಒಬ್ಬ ವ್ಯಕ್ತಿ ಹೆಸರು ಬಂದ್ಬಿಟ್ಟು ದೇವಿ ಅಂತ ಹೇಳಿ ಈಕೆ ಮಂಗಳಮುಖಿಯಾಗಿರ್ತಾರೆ. ಇವರನ್ನ ಯಾರೋ ಪರಿಚಿತರು ಅಲ್ಲಿ ಏನು ಬಸ್ ಸ್ಟ್ಯಾಂಡಿನ ಹೊರಗಡೆ ಕೊಲೆ ಮಾಡಿ ಅಲ್ಲೇ ಅವರು ಅಲ್ಲೇ ಬಿದ್ದು ಸ್ಪರ್ಧಾಡದೆ ಹಸುನಿಗಿರ್ತಾರೆ ಮತ್ತು ಅಲ್ಲಿಂದ ಪರಾರಿಯಾಗಿರ್ತಾರೆ ಅನ್ನೋ ಮಾಹಿತಿ ಲಭ್ಯವಾದ ಮೇರೆಗೆ ಪೊಲೀಸ್ ಟೀಮ್ ಏನಿದೆ ಅಲ್ಲಿ ಹೋಗಿ ವಿಚಾರ ಮಾಡಲಾಗಿ ಮತ್ತು ತನಿಖೆ ಮಾಡಲಾಗಿ ಒಬ್ಬ ವ್ಯಕ್ತಿ ಒಂದು ಡಿಯೋ ಬೈಕಲ್ಲಿ ಬಂದು ಈ ಏನು ಮೃತಪಟ್ಟಿರುವಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದು ನಮಗೆ ಗೊತ್ತಾಗುತ್ತೆ. ಮತ್ತೆ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋದಾಗ ಆ ವ್ಯಕ್ತಿಯ ಪತ್ತೆಯಾಗಿ ಆ ವ್ಯಕ್ತಿ ಇಲ್ಲೇ ರಾಮಮೂರ್ತಿ ನಗರದ ನಿವಾಸಿ, ಸುಮಾರು 29 ವರ್ಷದ ವ್ಯಕ್ತಿ ಅಂತ ತಿಳಿದುಕೊಂಡಿದ್ದು, ಅದನ್ನು ನಾವೀಗ ವಶಕ್ಕೆ ಪಡೆದಿದ್ದೀವಿ. ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಅವನು ಅಲ್ಲಿ ಏನು ಕುಡಿದು ರಾಬರಿ ಮಾಡೋ ಸಲುವಾಗಿ ಅಲ್ಲಿ ಬಂದಿದ್ದು, ಏನೀಗ ಮೃತ ವ್ಯಕ್ತಿ ಇರ್ತಾರೆ ಅಲ್ಲಿ ನಿಂತ ಸಂದರ್ಭದಲ್ಲಿ ಅವ್ರ ಹತ್ರ 200 ರೂಪಾಯಿ ಕೇಳ್ತಾನೆ. 200 ರೂಪಾಯಿ ಕೊಡದೆ ಅವರು ರೆಸಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಹತ್ರ ಇದ್ದಂಥ ಒಂದು ಡ್ಯಾಗರಿಂದ ಅವರ ತಲೆ ಮೇಲೆ ಒಂದು ಏಟು ಹೊಡೆದು ಅವ್ರ ಹತ್ರ ಪರ್ಸ್ನ ಕಿತ್ಕೊಳ್ತಾನೆ. ಪರ್ಸ್ನ ಕಿತ್ಕೊಂಡು ಮತ್ತೆ ಅವ್ರ ಮೊಬೈಲ್ನ ಕಿತ್ಕೊಂಡು ಅದೇ ಡ್ಯಾಗರಿಂದ ಒಂದು 3 ಕಡೆ ಅವ್ರಿಗೆ ಅಸಾಲ್ಟ್ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಈಗ ಏನು ಮೃತಪಟ್ಟಂತ ವ್ಯಕ್ತಿಯ ಸ್ನೇಹಿತರೊಬ್ಬರು ಅಲ್ಲಿರ್ತಾರೆ, ಬಟ್ ಅವ್ರಿಗೆ ಏನು ಕಣ್ಣಲ್ಲಿ ನೋಡಿಲ್ಲ, ಬಟ್ ಈ ಥರ ಬಂದಿದ್ವಿ ಅಂತ ಹೇಳಿದ ಆಧಾರದ ಮೇಲೆ ಅವರಿಂದ ಒಂದು ಕಂಪ್ಲೇಂಟ್ನ ತಗೊಂಡು ಎಫ್ಐಆರ್ ಮಾಡಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮುಂದುವರೆದಿದೆ.